ಸರ್ಕಾರ ಮೂಢಾಗರಣ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋದ್ರಿಂದ ಸರ್ಕಾರನ ಉಳಿಸ್ಕೊಳಕ್ಕೆ ಅವ್ರಿಗೆ ಬೇರೆ ದಾರಿ ಇಲ್ಲ. BJP ಮೇಲೆ ಆಪಾದನೆ ಮಾಡಿ ಜನರ ಮನಸ್ಸನ್ನು ಡೈವರ್ಟ್ ಮಾಡಿಬಿಟ್ಟು ಇಶ್ಯೂನ ಬೇರೆ ಇಶ್ಯೂಗೆ ತೆಗೆದುಕೊಳ್ಳೋವಂಥ ಒಂದು ಕುತಂತ್ರ ಇದು ಅಷ್ಟೇ. ನಾವು ಸ್ಪಷ್ಟವಾಗಿ ಹೇಳಿದಿರಿ, ನಾವು ಸರ್ಕಾರನ ಬೀಳಿಸೋವಂಥ ಯಾವುದೇ ಪ್ರಯತ್ನವನ್ನು ಮಾಡಲ್ಲ ಅಂತ ಹಲವಾರು ಬಾರಿ ಸ್ಪಷ್ಟನೆ ಮಾಡಿದ್ದೀರಿ. ಬೀಳದಿದ್ದರೆ ಅವ್ರ ಪಾರ್ಟಿಯವರೇ ಬೀಳಿಸ್ಬೇಕು. ಈಗ ಯಾರು ಚೇರ್ನ ನಡೀತಾ ಇದೆಯಲ್ಲ, ಖರ್ಗೆ ಯಾಕೆ ಬಂದರು, DK ಶಿವಕುಮಾರ್ ಯಾಕೆ ಹೋಗಿ ಸೆಂಟ್ರಲ್ ಲೀಡರ್ಸ್ನ BJP ಲೀಡರ್ಸ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ಇದೆಲ್ಲ ಅವ್ರ ಪಾರ್ಟಿಯಲ್ಲಿ ಗೊಂದಲ ಎದ್ದೋಗ್ಬಿಟ್ಟಿದೆ. ಅವ್ರಿಗೆ ಮುಖ್ಯಮಂತ್ರಿ ಇರ್ತಾರ ಹೋಗ್ತಾರ ಅನ್ನೋ ಭಯ ಕಾಡ್ತಾ ಇರೋದು ಅಲ್ಲಿನ MLAಗಳಿಗೆ. ನಾವ್ಯಾರೂ ಕೂಡ ಆ ಥರದ್ದು ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಈಗಾಗಲೇ ನಮ್ಮ ಪಾರ್ಟಿ ಕ್ಲಾರಿಫೈ ಮಾಡಿದೆ, ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡ್ತೀರಿ ಅಂತ ಈಗಾಗಲೇ ಮಾಡಿದೆ. ನಾನು ಕೂಡ ಆಗ್ರಹವನ್ನು ಮಾಡ್ತೀನಿ ಕಾಂಗ್ರೆಸ್ಸಿನ ಲೀಡರ್ಸ್ಗೆಲ್ಲರಿಗೂ ಕೂಡ, ನಿಮ್ಮ ಹತ್ರ ಯಾರು ಬಂದು ಮಾತಾಡಿದರೆ ಅದನ್ನು ಹೇಳಿ ದಯವಿಟ್ಟು. ಯಾವ ದೊಡ್ಡ ಲೀಡ್ರುಗಳು ನೀವು ಹೇಳಿದ್ದೀರಲ್ಲ, ನ್ಯಾಷನಲ್ 4 ಜನ ಲೀಡ್ರುಗಳು ಮಾತಾಡಿದ್ದಾರೆ ಅಂತ, ಅದು ಯಾವ ಲೀಡ್ರು ನಿಮ್ಮ ಹತ್ರ ಬಂದು ಮಾತಾಡಿದ್ದಾರೆ ಅದನ್ನು ಹೇಳಿ ದಯವಿಟ್ಟು. ಇಲ್ಲ ಅಂದರೆ ಸುಮ್ಮನೆ ಇದನ್ನು ಭ್ರಷ್ಟಾಚಾರ ಹಗರಣವನ್ನು ಡೈವರ್ಟ್ ಮಾಡೋವಂಥದ್ದಕ್ಕೆ ಮಾಡ್ತಾ ಇರೋ ಕುತಂತ್ರ ಅಷ್ಟೇ ಇದು. ನಾವು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಬೀಳಿಸುವಂಥ ಯಾವುದೇ ಪ್ರಯತ್ನವನ್ನು ಮಾಡಲ್ಲ. ಬಿದ್ದರೆ ಅವ್ರ ಪಾರ್ಟಿಯ ಒಡಕಿನಿಂದನೇ ಬೀಳಬೇಕೇ ಹೊರತು ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಬೀಳಿಸುವಂಥ ಕೆಲಸವನ್ನು ನಾವು ಮಾಡಲ್ಲ. ಅವರಲ್ಲೇ ಪ್ಲಾನ್ ಬಿ, ಪ್ಲಾನ್ ಸಿ ಈ ರೀತಿ ಮಾಡ್ಕೊತಾ ಇದ್ದಾರೆ. ಅಂದರೆ CM ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಟ್ಟರೆ ಪರಮೇಶ್ವರ, ಖರ್ಗೆ ಅವರ ಈ ರೀತಿಯಾದಂಥ ಚರ್ಚೆಗಳು ಶುರುವಾಗ್ತದೆ. ಇಲ್ಲ, ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಈ ಗ್ಯಾರಂಟಿಗಳನ್ನು ತಂದು ನಾವೇನೋ ದೊಡ್ಡ ಸಾಧನೆ ಮಾಡಿಬಿಡ್ತೀರಿ ಅಂತ ಜನಕ್ಕೆ ಹೇಳಕ್ಕೆ ಹೋಗಿ ಎಡು ಬಿದ್ದೋಗಿದ್ದಾರೆ. ಈಗ ಗ್ಯಾರಂಟಿಗಳೆಲ್ಲ ಬೋಗಸ್ ಗ್ಯಾರಂಟಿ ಔಟಿದೆ. ಮತ್ತು ಶಾಸಕರೆಲ್ಲರೂ ಕೂಡ ಈ ಗ್ಯಾರಂಟಿನ ತೆಗಿಬೇಕು ಅಂತೇಳಿ ಡಿಮ್ಯಾಂಡು ಕೂಡ ಇಟ್ಟಿದ್ದಾರೆ. ಮತ್ತು ಸರ್ಕಾರದಲ್ಲಿ ಹಣ ಇಲ್ಲ. ಈಗ ಮದ್ಯದ ತೆರಿಗೆಯನ್ನು ಮತ್ತೆ ಮದ್ಯದ ತೆರಿಗೆಯನ್ನು ಮೂರನೇ ಬಾರಿ ಏರಿಸುವಂಥ ಪ್ರಯತ್ನ, ಅದರಿಂದ ರಾಜ್ಯ ಸರ್ಕಾರಕ್ಕೆ 5 ರಿಂದ 6 ಸಾವಿರ ಕೋಟಿ ಆದಾಯ ಬರುತ್ತೆ ಅಂತೇಳಿ ಮದ್ಯ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ದರೆ ಇಲ್ಲಿರೋರೆಲ್ಲ ಅಲ್ಲಿಗೆ ಹೋಗ್ತಾರೆ ಅಷ್ಟೇ. ಸರ್ಕಾರಕ್ಕೆ ಲಾಸ್ ಆಗ್ತೈತೆ ಅದರಿಂದ. ಈಗಾಗಲೇ ಹಾಲಿನ ದರ ರೇಟ್ ಮಾಡಿದ್ದೀರಾ, ಈಗ ಬಸ್ ದರ ರೇಟ್ ಏರಿಕೆ ಮಾಡ್ತೀನಿ ಅಂತ ಹೇಳಿದ್ದೀರಾ, ನೀರಿನ ದರ ಏರಿಕೆ ಮಾಡ್ತೀನಿ ಅಂತ ಹೇಳಿದ್ದೀರಾ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಆಗೋಗ್ಬಿಟ್ಟಿದೆ, ಪೆಟ್ರೋಲ್ ಏರಿಕೆ ಆಗಿದೆ, ಇನ್ನೇನು ಉಳಿದಿದೆ? ಇನ್ನು ಕುಡಿಯೋ ಒಂದು ಗಾಳಿ ಒಂದಿದೆ, ಆ ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇನ್ನು ಏನು ಉಳಿದಿರಲ್ಲ. ಟ್ಯಾಕ್ಸ್ ಹಾಕುವಂಥದ್ದು ಉಳಿದಿರೋದು ಒಂದೇ, ಈ ಸರ್ಕಾರ ಬಂದ ಮೇಲೆ ಉಳಿದಿರೋದು ಒಂದೇ ಒಂದು ಗಾಳಿ ಮೇಲೆ. ಆ ಗಾಳಿ ಮೇಲೆ ಏನಾರ ಒಂದು ತೆರಿಗೆ ಹಾಕ್ಬಿಟ್ರೆ ನಿಮಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ. ಆ ಪರಿಸ್ಥಿತಿ ನಿಮ್ಮದು. ನೀವು ಪಾಪರಾಗಿ, ನೀವು ಅವೈಜ್ಞಾನಿಕವಾಗಿ ಗ್ಯಾರಂಟಿಯನ್ನು ತಂದು ಮುಂದಾಲೋಚನೆ ಇಲ್ಲದೆ ಬಡ್ಜೆಟಲ್ಲಿ ಅದಕ್ಕೆ ಸರಿಯಾದಂಥ ಹಣವನ್ನು ಇಡದೆ ಇವತ್ತು ಸರ್ಕಾರ ದಿವಾಳಿ ಆಗಿರೋದ್ರಿಂದ ತೆರಿಗೆಗಳ ಭಾರಗಳನ್ನು ಹೇಳ್ತಾ ಇದ್ದೀರಾ ಮತ್ತು ದೌರ್ಜನ್ಯದಿಂದ ಮಾತಾಡ್ತಾ ಇದ್ದೀರಾ. ಯಾರು ಮತದಾರರಿದ್ದಾರೋ ಅವ್ರ ಬಗ್ಗೆ ಭಾಳ ಕೀಳಾಗಿ ಮಾತಾಡೋವಂಥದ್ದು. ಯಾರು ನಿಮಗೆ ಏಣಿ ಹಾಕಿ ಏಣಿಯ ಹತ್ತಕ್ಕೆ ಅವಕಾಶ ಮಾಡಿಕೊಟ್ರು, ಆ ಏಣಿನೇ ಒದೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಅವ್ರು ಮಾಡ್ತಾಯಿದ್ದಾರೆ. ಅವ್ರಿಗೆ ಅನಿಸ್ಬಿಟ್ಟಿದೆ ಮುಂದೆ ನಮ್ಮ ಸರ್ಕಾರ ಬರಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ನಡೆದ್ರೂ ಚುನಾವಣೆ ಬರಲ್ಲ, ಮುಂದೆ ನಡೆದ್ರೂ ಚುನಾವಣೆ ಬರಲ್ಲ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಲೂಟಿ ಹೊಡ್ಕೊಂಡು ಹೋಗಬೇಕು ಅನ್ನೋದು ಅವ್ರದ್ದು ಆಸೆ. ಮತ್ತು ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಎಲ್ಲರಿಗೂ ಅನಿಸ್ಬಿಟ್ಟಿದೆ, ಈ ಟರ್ಮಲ್ಲಿ ಆದರೆ ನಾವು ಮುಖ್ಯಮಂತ್ರಿ ಆಗ್ತೀರಿ, ಮುಂದೆ ನಾವು BJP ಅಧಿಕಾರಕ್ಕೆ ಬರ್ತೈತೆ, ನಾವು ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಟರ್ಮಲ್ಲಿ ಬರೋ ಎಲ್ಲರೂ ಮುಖ್ಯಮಂತ್ರಿಗಳು ಅಲ್ಲೇ ಡೆಲ್ಲಿಯಲ್ಲಿ ಮಾಡಿದ್ದಾರೆ. DK ಶಿವಕುಮಾರ್ ಆಯಿತು, ಮೊನ್ನೆ ಪರಮೇಶ್ವರ್ ಅಲ್ಲೇ ಠಿಕಾನ ಊರಿದ್ದಾರೆ, MB ಪಾಟೀಲ್ ಇದೆ, ಖರ್ಗೆ ಅವರು ಅಲ್ಲೇ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಮತ್ತು ಅವ್ರದ್ದು ಕಾಂಗ್ರೆಸ್ ಸರ್ಕಾರ ಅತಂತ್ರ ಆಗಿರೋದ್ರಿಂದ ಅಲ್ಲಿ MLAಗಳಿಗೆ ಅತಂತ್ರ, ಅದನ್ನು BJP ಮೇಲೆ ಒರೆಸ್ಬಿಟ್ರೆ ನಾವು ಅಂತ. ಇವಾಗ ಹಣ ಕೊಟ್ಟವ್ರು ಯಾರು? 100 ಕೋಟಿ ಪ್ರೂವ್ ಮಾಡಬೇಕಲ್ಲ ಇವರು. ಹಣ ಇವ್ರಿಗೆ 100 ಕೋಟಿ ಕಳಿಸ್ಕೊಟ್ಟವ್ರು ಯಾರು? ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿಲ್ಲ ಅಂತ ಹೇಳಿದ್ರೆ
ಈ ಕುಮಾರಸ್ವಾಮಿ ಮೇಲೆ ಹೇಳ್ತಾರಲ್ಲ, ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ, ನಿಮ್ಮದು ಅದೇ ರೀತಿ ಆಗುತ್ತೆ. ನೀವು ಕುಮಾರಸ್ವಾಮಿ ಮೇಲೆ ಪದೇ ಪದೇ ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತೀರಾ. ಈಗ ನೀವೇನು ಮಾಡ್ತಾ ಇದ್ದೀರಾ? ಅಲ್ಲಿ ಕುಮಾರಸ್ವಾಮಿ ಕರೆಕ್ಟು, ನೀವೇ ತಪ್ಪು ಅಂತ ಆಗ್ತೈತೆ. ಅದರಿಂದ ಈ ಸರ್ಕಾರ ಒಂದು ರೀತಿ ಬಂಡತನದಿಂದ ಇವತ್ತು ಎಲ್ಲ ರೀತಿಯಲ್ಲೂ ದಿವಾಳಿಯಾಗಿದೆ. ಮತ್ತು KPSC ಎಕ್ಸಾಮ್ಸು ಅಷ್ಟೇ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನೆನ್ನೆ ಸ್ಟೂಡೆಂಟ್ಸ್ಗಳು ಯಾರಿದ್ರು, ಪರೀಕ್ಷಾ ಸ್ಟೂಡೆಂಟ್ಗಳು, ಅವ್ರ ಮೇಲೆ ಅರೆಸ್ಟ್ ಮಾಡಿ ಅವ್ರನ್ನ ವಿಜಯನಗರ ಸ್ಟೇಷನಲ್ಲಿ ಹಾಕಿದ್ದೀರ. ನಮ್ಮ ಯುವ ಮೋರ್ಚಾ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿದ್ದೀರ. ನಿಮಗೆ ಸರ್ಕಾರ ನಡೆಸೋಕ್ಕೆ ಆಗ್ತಾಯಿಲ್ಲ. ಈಗ ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಕೊಡೋಕ್ಕೆ ನಿಮ್ಗೆ ಆಗ್ತಾಯಿಲ್ಲ. ನಿಮ್ದೇನಿದ್ರು ಈಗ ಚೇರ್ ಉಳಿಸ್ಕೊಳೋ ಅಂಥದ್ದು. ಅದಕ್ಕೋಸ್ಕರ ನೀವು ಸರ್ಕಾರ ಏನು ಕರ್ತವ್ಯಗಳನ್ನು ಮಾಡಬೇಕಾಯಿತು ಅದೆಲ್ಲವನ್ನು ಬಿಟ್ಟು ನಿಮ್ಮ ಚೇರ್ ಉಳಿಸ್ಕೊಳೋಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ನಲ್ಲಿ ಅಧಿಕಾರ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದೇ ಕೆಲಸದಲ್ಲಿ ನಿರತರಾಗಿ ಕರ್ನಾಟಕದಲ್ಲಿರುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭನೇ ಆಗಿಲ್ಲ, ಆಗಿದ್ರೂ ನಿಂತೋಗಿದೆ. ಈ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ. ಅತ್ಯಾಚಾರ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತಾ ಇದೆ ಉಡುಪಿಯಲ್ಲಿ. ಯುವತಿ ಅತ್ಯಾಚಾರ ಕಾರ್ಕಳದಲ್ಲಿ ಮನೆಯೂ ಕೂಡ ಸುನೀಲ್ ಕುಮಾರ್ ಅವರು ಅದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡಿ ಹೇಳಿದ್ದಾರೆ. ಪದೇ ನಾವು ನೋಡ್ತಾ ಇದ್ದೀರಿ, ಹುಬ್ಳಿಯಲ್ಲಾಯಿತು, ಹಾವೇರಿಯಲ್ಲಾಯಿತು, ಈಗ ಉಡುಪಿಯಲ್ಲಿ ಈ ಥರ ಪ್ರಕರಣಗಳು. ಒಂದು ರೀತಿ ಇವೆಲ್ಲ ಲವ್ ಜಿಹಾದ್ಗೆ ಲಿಂಕ್ ಇರೋವಂಥದ್ದು. ನೋಡಿ, ಅವ್ರನ್ನ ಪುಸಲಾಯಿಸಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿರೋವಂಥದ್ದು, ಅದರಲ್ಲಿ ಮಾದಕ ವಸ್ತುಗಳನ್ನು ಹಾಕಿ ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರ ಮಾಡಿರೋವಂಥದ್ದು. ಇದೊಂದು ರೀತಿ ಕರ್ನಾಟಕದಲ್ಲಿ ಈ ಲವ್ ಜಿಹಾದಿ ನಡೀತಾ ಇದೆ ಅನ್ನೋದಕ್ಕಿಂತ ಇದಕ್ಕಿಂತ ಸಾಕ್ಷಿಗಳು ಇಲ್ಲ, ಬೇಕಾಗೇ ಇಲ್ಲ. ಯಾಕೆಂದರೆ ಹುಬ್ಳಿಯಲ್ಲಿ ಆಯಿತು, ಅದನ್ನು ಮುಚ್ಚಾಕಿದ್ರು, ಅಲ್ಲೇ ಅಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೇನು, ವಾಟ್ಸಪ್ ಕಾಲ್ ಮಾಡೋದು, ಅವ್ರನ್ನ ಬರ ಕೇಳೋದು, ಅಲ್ಲಿಂದ ಅವ್ರನ್ನ ಕಾರಲ್ಲಿ ಪಿಕಪ್ ಮಾಡಿ, ಕಾರ್ ಯಾರು ಕೊಡ್ತಾರೆ ಇವ್ರಿಗೆ? ಇವೆಲ್ಲ ಬಿಕ್ನಾಕ್ಸಿ ಗಿರಾಕಿಗಳು ಇವರೆಲ್ಲ. ಇವ್ರಿಗೆ ಯಾರು ಕಾರ್ ಕೊಡೋರು? ಯಾರು ಇವ್ರಿಗೆ ಕಾರು ತೊಗೊಳ್ತಾರೆ? ಎಲ್ಲೋ ನಿರ್ಜನ ಪ್ರದೇಶ ಕರ್ಕೊಂಡೋಗಿ ಹಿಂದೂ ಯುವತಿಯರ ಮೇಲೆ ಈ ಥರ ಅತ್ಯಾಚಾರ ಮಾಡೋ ಅಂಥದ್ದು. ಇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಲವ್ ಜಿಹಾದ್ಗೆ ಒಂಥರ ಗೇಟ್ ಓಪನ್ ಮಾಡ್ದಂಗೆ. ಇದು ಗೇಟ್ ಓಪನ್ ಮಾಡ್ದಂಗೆ. ಭಯನೇ ಇಲ್ಲ ಅವ್ರಿಗೆ, ಭಯ ಭೀತಿ ಏನೂ ಇಲ್ಲ. ನಮ್ಮ ತಡೀತಾರೆ ಅನ್ನೋ ಭಯನೂ ಇಲ್ಲ. ಮತ್ತು ನಮ್ಮ ಮೇಲೆ ಏನು ಆ್ಯಕ್ಷನ್ ಆಗಲ್ಲ, ನಾವು ಅಲ್ಪಸಂಖ್ಯಾತರಿರೋದ್ರಿಂದ ನಮ್ಮ ಮೇಲೆ ಏನು ಆ್ಯಕ್ಷನ್ ಮಾಡಲ್ಲ, ಮುಚ್ಚಾಕ್ತಾರೆ ಕೇಸು ಅನ್ನೋ ಒಂದು ನಂಬಿಕೆ ಮೇಲೆ ನಿರಂತರವಾಗಿ ಈ ಥರದ ಲವ್ ಜಿಹಾದಿ ಕೆಲಸ ಈ ಸರ್ಕಾರದಿಂದ ಒಂದು ಕುಮ್ಮಕ್ಕಿನಿಂದ ಆಗ್ತಾ ಇದೆ ಅಂತ ಅನಿಸ್ತದೆ. ಇದಕ್ಕೆಲ್ಲ ಪ್ಲ್ಯಾನ್ ಇದೆ. ಈಗ ಕೇರಳದಲ್ಲಿ ಇದು ಟ್ರೈನಿಂಗ್ ಸೆಂಟ್ರೇ ಇದೆ. ಕೇರಳ ಈ ಥರದ್ದು ಅಲ್ಲೆಲ್ಲ ದೊಡ್ಡ ಇಶ್ಯೂಸ್ ಆಗಿದೆ ಈಗ ಆಗಲೇ ಕೇರಳದಲ್ಲಿ. ಇದು ಸಿನಿಮಾನೂ ಕೂಡ ಬಂದಿತ್ತಲ್ಲ, ಒಂದು ಸಿನಿಮಾನೂ ಕೂಡ ಬಂದಿತ್ತು ಕೇರಳದಲ್ಲಿ ಈ ಲವ್ ಜಿಹಾದ್ ಬಗ್ಗೆ. ಇದೆಲ್ಲ ಇವ್ರಿಗೆ ಟ್ರೈನ್ ಅಪ್ ಮಾಡೋವಂಥ ಗ್ಯಾಂಗ್ಗಳೂ ಕೂಡ ಇದೆ. ಇದರಲ್ಲಿ ವಿದೇಶಿದ ಕೈವಾಡನೂ ಕೂಡ ಇದೆ. ಅವ್ರು ಹೇಳಿದಾರಲ್ಲ, 2047ಕ್ಕೆ ನಾವು ಮುಸ್ಲಿಂ ರಾಷ್ಟ್ರ ಮಾಡ್ತೀರಿ ಭಾರತವನ್ನು ಅಂತ ಅವರ ಕರಪತ್ರಗಳಲ್ಲಿ ಯಾರ್ಯಾರು ಟೆರರಿಸ್ಟ್ಗಳು ಸಿಕ್ಕಿದಾರೋ ಇದುವರೆಗೂ NIAಗೆ ಅವರೆಲ್ಲರ ಕರಪತ್ರದಲ್ಲಿ ಇರುವಂಥದ್ದು 2047 ಒಳಗಡೆ ನಾವು ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀರಿ ಅಂತ ಅವರೆಲ್ಲ ಕರಪತ್ರದಲ್ಲಿರೋದು ಈಗ NIA ಆಲ್ರೆಡಿ ಸೀಸ್ ಮಾಡಿರೋಂಥ ಅವರ ಕರಪತ್ರಗಳಲ್ಲಿ ಬಂದಿದೆ. ಸೊ ಅದರಿಂದ ಈ ಲವ್ ಜಿಹಾದ್ ನಡೀತಾ ಇದೆ ಅನ್ನೋದಕ್ಕಿಂತ ಅದಕ್ಕಿಂತ ಇನ್ನೇನು ದೊಡ್ಡ ಸಾಕ್ಷಿ ಏನು ಬೇಕು? ಅದೇ ದೊಡ್ಡ ಸಾಕ್ಷಿ. NIA ಏನು ಕೊಟ್ಟಿದ್ದಾರೆ ಅದೇ ದೊಡ್ಡ ಸಾಕ್ಷಿ.